ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇನ್ನು ಮುಂದೆ ಹೊಸ ಮನೆ ಕಟ್ಟಬೇಕು ಅಂದರೆ ಇನ್ನೊಂದಷ್ಟು ರೂಲ್ಸ್ಗಳನ್ನು ತೆಗೆದು ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಏನಾ ಹೊಸ ರೂಲ್ಸು, ಏನಿದೆ ಆ ರೂಲ್ಸಲ್ಲಿ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಮನೆ ನಿರ್ಮಾಣ ಮಾಡೋರಿಗೆ ಸುಪ್ರೀಂ ಕೋರ್ಟ್ ಹೊರಡಿಸಿದ ಹೊಸ ತೀರ್ಪಿನ ಪ್ರಮುಖ ಸವಾಲುಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ. 2024 ಅಂದರೆ ಹೋದ ವರ್ಷ ಡಿಸೆಂಬರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಯಾವುದೇ ಹೊಸ ಕಟ್ಟಡಕ್ಕೆ ವಿದ್ಯುತ್, ನೀರು, ಚರಂಡಿ ಸಂಪರ್ಕ ನೀಡೋ ಮುಕ್ತಾಯ ಪ್ರಮಾಣ ಪತ್ರ ಅಂದರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಮತ್ತು ವಾಸ ಯೋಗ್ಯ ಪ್ರಮಾಣ ಪತ್ರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದರೆ OC ಮತ್ತು CC ಪಡ್ಕೊಳ್ಳೋದು ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಈ ನಿಯಮದಿಂದಾಗಿ ರಾಜ್ಯದಲ್ಲಿ ಅನೇಕ ನಿರ್ಮಾಣ ಯೋಜನೆಗಳು ಸ್ಥಗಿತಗೊಂಡಿದೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ಮಿಸ್ ಮಾಡಿದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇನ್ನು ಮುಂದೆ CC ಹಾಗೂ OC ಕನ್ಫರ್ಮೇಷನ್ಸ್ ಮಾಡಿಬಿಟ್ಟಿದ್ದಾರೆ. ಕಾಂಪ್ಲೇಷನ್ ಸರ್ಟಿಫಿಕೇಟ್ ಮತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ. CC ಮತ್ತು OC ಇಲ್ಲದೆ ಸಂಪರ್ಕ ನಿಷೇಧವನ್ನು ಮಾಡೋದಕ್ಕೆ ಮುಂದಾಗ್ಬಿಟ್ಟಿದೆ. ಯಾವುದೇ ಹೊಸ ಬಿಲ್ಡಿಂಗ್ಗೆ ವಿದ್ಯುತ್ ಆಗಿರ್ಬೋದು, ನೀರು, ಒಳಚರಂಡಿ ಸಂಪರ್ಕ ನೀಡೋ ಮೊದಲು ಕಟ್ಟಡದ ನಿರ್ಮಾಣವು ನಿಯಮಗಳಿಗೆ ಅನುಗುಣವಾಗಿದೆ ಅಂತ ಕನ್ಫರ್ಮ್ ಮಾಡಬೇಕು. ಸೊ ಮುಕ್ತಾಯ ಪ್ರಮಾಣ ಪತ್ರವನ್ನು ಕೊಡಬೇಕು ಮತ್ತು ವಾಸಯೋಗ್ಯ ಅಂದರೆ ನೀವು ಇರೋದಕ್ಕೆ ಅಲ್ಲಿ ಅರ್ಹರೆ ಅನ್ನೋದು ಅಂತ ಒಂದು ಪತ್ರವನ್ನು ಕೊಡಬೇಕು. ಹಳೆಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ದಾರೆ. ಇದಕ್ಕೂ ಮುಂಚೆ ವಿದ್ಯುತ್ ಮತ್ತು ನೀರು ಸಂಪರ್ಕಗಳನ್ನು CC ಅಥವಾ OC ಇಲ್ಲದೆ ಪಡಿಬಹುದಾಗಿತ್ತು. ಆದರೆ ಈಗ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗಿದೆ. ಇನ್ನು ಸಣ್ಣ ಮನೆಗಳು ಮತ್ತು ಗ್ರಾಮೀಣ ಪ್ರದೇಶಗಳ ಮನೆ ಮೇಲೆ ಇದು ಪರಿಣಾಮ ಬೀಳುತ್ತೆ. ಹಳ್ಳಿಗಳಲ್ಲಿ ಕಟ್ಟಡಗಳು, ಶೆಡ್ಗಳು ಮತ್ತು ಸಣ್ಣ ಕಾರ್ಖಾನೆಗಳಿಗೂ ಈ ನಿಯಮ ಅನ್ವಯಿಸುತ್ತೆ. ನಿಯಮದಿಂದ ಉಂಟಾದ ಸಮಸ್ಯೆಗಳೇನು ಅಂತ ನೋಡೋದಾದರೆ, ಅರ್ಧಕ್ಕೆ ನಿಂತ ನಿರ್ಮಾಣ ಯೋಜನೆಗಳು. ಬೆಂಗಳೂರು ಮತ್ತು ಇತರ ನಗರಗಳಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಮನೆಗಳು ಅರ್ಧಕ್ಕೆ ನಿಂತೋಗಿವೆ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಇದರಿಂದ ತೊಂದರೆಯಾಗುತ್ತೆ. ವಿದ್ಯುತ್ ಮತ್ತು ನೀರು ಸಂಪರ್ಕದ ಕೊರತೆ ಇಲ್ಲದೆ ಹಲವಾರು ಕುಟುಂಬಗಳು ಮೂಲ ಸೌಕರ್ಯಗಳಿಲ್ಲದೆ ಬದುಕುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಸ್ಥಳೀಯ ಸಂಸ್ಥೆಗಳು BBMP, KMC ಕಟ್ಟಡಗಳಿಗೆ CC ಮತ್ತು OC ನೀಡುವ ನಿಯಮಗಳನ್ನು ಹೊಂದಿದ್ರು. ವಿದ್ಯುತ್ ಕಾಯ್ದೆ 2003 ಎಲೆಕ್ಟ್ರಿಸಿಟಿ ಆಕ್ಟ್ 2003 ಪ್ರಕಾರ ಇದುವರೆಗೂ ವಿದ್ಯುತ್ ಸಂಪರ್ಕಕ್ಕೆ ಈ ಪ್ರಮಾಣ ಪತ್ರಗಳು ಕನ್ಫರ್ಮ್ ಆಗಿ ಕಡ್ಡಾಯವಾಗಿ ಇರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಈಗ ನಿಯಮವನ್ನು ಕಟ್ಟುನಿಟ್ಟಾಗಿ ತಂದುಬಿಟ್ಟಿದೆ. ಇದಿಲ್ಲದೆ ನಾವು ಏನು ಮಾಡೋದಕ್ಕಾಗಲ್ಲ. ಸರ್ಕಾರದ ಪರಿಹಾರ ಮತ್ತು ಮುಂದಿನ ಹಂತಗಳೇನೇನು ಅಂತ ನೋಡೋದಾದರೆ, ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಕರ್ನಾಟಕ ಸರ್ಕಾರ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆ ನಡೆಸ್ತಾ ಇದೆ. ಸಂಬಂಧಿತ ಕಾಯ್ದೆಗಳಾದ BBMP ಕಾಯ್ದೆ, KMFC ಕಾಯ್ದೆ, ವಿದ್ಯುತ್ ಕಾಯ್ದೆಗಳಲ್ಲಿ ತಿದ್ದುಪಡಿ ಮಾಡುವ ಪ್ರಸ್ತಾಪವನ್ನು ತಂದಿಟ್ಟಿದೆ. ಇನ್ನು ತಿದ್ದುಪಡಿ ಕಾಯ್ದೆಗಳನ್ನು ರೂಪಿಸೋದು, ಸರಳೀಕೃತ ಅನುಮತಿ ವ್ಯವಸ್ಥೆ, ಜನಸಾಮಾನ್ಯರಿಗೆ ಸಹಾಯ ಮಾಡೋದು ಇದರ ಮೇನ್ ಇಂಟೆನ್ಷನ್ ಆದರೂ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಇದು ನಮಗೆ ತಲೆನೋವಾಗಿನೇ ಪರಿಣಮಿಸೋದು. ಇದರಿಂದ ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಮನೆ ಕಟ್ಟೋದಷ್ಟು ಸುಲಭದ ಮಾತಲ್ಲ. ಏನೋ ಒಂದು ಮಾಡಿ, ಸಾಲ ಸೋಲ ಮಾಡಿ, ಏನೋ ಒಂದು ಮಾಡಿ ಅಥವಾ ಇನ್ನೊಬ್ಬರಿಂದ ಮನೆಯನ್ನು ಕೊಂಡ್ಕೊಂಡು ಮಾಡ್ತಾ ಇರೋರಿಗೆ ಇದನ್ನೆಲ್ಲ ತಂದು ವ್ಯವಸ್ಥೆ ಮಾಡಬೇಕು ಅಂದರೆ ಬಹಳಷ್ಟು ಕಷ್ಟ ಆಗುತ್ತೆ. ಕೆಲವೊಮ್ಮೆ ಕೊಡೋದ್ರ ಕಡೆಯಲ್ಲೂ ಕೂಡ ಲಂಚ ಕಟ್ಟಲೇಬೇಕು ಅನ್ನೋದಾದರೆ ಅದು ಇನ್ನೂ ದೊಡ್ಡ ಕೊರತೆ ಆಗಬಹುದು. ಸೊ ಮನೆ ಕಟ್ಟೋದಕ್ಕೆ ನೂರಾರು ಸಮಸ್ಯೆ ಇದ್ದಾಗ ಈ ಥರದ್ದೊಂದು ಸಮಸ್ಯೆನ ಸರ್ಕಾರ ಹೇರ್ತಾ ಇರೋದು ಎಷ್ಟು ಸರಿ? ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದಗಳು.